ಮನೆಯಿಂದ ಬರಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ನಾನು ವ್ಲಾಗ್ ಮಾಡೋಣ ಬೇಡವಾ ಅಂತ ಒಂದು ಡೆಲ್ಯೂಷನಲ್ಲೇ ಇದ್ದೆ. ಸೊ ಇಲ್ಲಿಗೆ ಬಂದ ಮೇಲೆ ನನಗೆ ವ್ಲಾಗ್ ಮಾಡಲೇಬೇಕು ಅಂತ ಅನಿಸ್ತು. ಬಿಕಾಸ್ ಈ ಜಾಗಕ್ಕೆ ಒಂದ್ಸಲಿ ಬಂದು ನೋಡಿ ಆಮೇಲೆ ನೀವೇ ಹೇಳ್ತೀರಿ ನಾಯಿಗಳ ಮೇಲೆ ಪ್ರೀತಿ ಅನ್ನೋದು ಬೆಳೆಯುತ್ತೆ. ದಿಸ್ ಇಸ್ ಒನ್ ಹೆವೆನ್ ವಿಚ್ ಇಸ್ ಕ್ರಿಯೇಟೆಡ್. ನಮ್ಮ ಬೆಂಗಳೂರಲ್ಲಿ ಒಂದು ಓಪನ್ ಮಾಡಿದ್ದಾರೆ. ಬಿಕಾಸ್ ನಮ್ಮ ಜನಗಳಿಗೆ ಒಳ್ಳೇದು ಅಂದರೆ ಏನೂ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಪೆಟ್ಸನ್ನು ನಾವು ಪೆಟ್ ಮಾಡ್ಬೋದು, ನಾವು ಮುದ್ದು ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಐ ಜಸ್ಟ್ ಲವ್ ದಿಸ್ ಪ್ಲೇಸ್. ಚಿಕ್ಕದಾಗಿದ್ದಾನೆ ನೋಡೋದಕ್ಕೆ, ಒಂದು ಸಖತ್ ಪ್ಲೇಫುಲ್, ತುಂಬ ಚೆನ್ನಾಗಿ ಆಟ ಆಡ್ತಾನೆ, ಎಲ್ಲರ ಜೊತೆನೂ ಬರ್ತಾನೆ, ಹಗ್ ಮಾಡ್ತಾನೆ, ಅವನೇ ತೊಡೆ ಮೇಲೆ ಬಂದು ಕುತ್ಕೊಳ್ತಾನೆ. ಸದ್ಯ ಗೊತ್ತಾ, ಎವ್ರಿ ಬ್ರೀಡ್ ಆಫ್ ಡಾಗ್ಸ್ ಇದೆ. ಈವನ್ ಇಂಡೀಸ್ ಕೂಡ ಇದೆ ಇಲ್ಲಿ. ಅವರು ಬೇರೆ ಥರ ಬ್ರೀಡೆಡ್ ನಾಯಿನ ಸಾಕಿ ಇಂಡೀಸ್ನ ಮರ್ತಿದ್ದಾರೆ ಅಂತಲ್ಲ, ಯು ವಿಲ್ ಗೆಟ್ ಇಂಡೀಸ್ ಆಲ್ಸೋ. ಇಂಡೀಸ್ ಕೂಡ ಇದೆ. ನಮ್ಮ ಜಿಂಜುನ ನೋಡ್ಬೋದು, ಅವನು ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಕ್ಯೂಟಾಗಿ ಅಂತ. ನೆಮ್ಮದಿ ಬೇಕು ಅನ್ನೋರು ಇಲ್ಲಿಗೆ ಬರಬಹುದು. ಈ ಮಕ್ಕಳು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ವೆಲ್ಕಮ್ ಬ್ಯಾಕ್ ಟು ನಿತ್ಯ ಜೀವಗುಡ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ನನ್ನ ಮನೆಯಿಂದ ಬರಬೇಕಾದ್ರೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ನಾನು ವ್ಲಾಗ್ ಮಾಡೋಣ ಬೇಡವಾ ಅಂತ ಒಂದು ಡೆಲ್ಯೂಷನಲ್ಲೇ ಇದ್ದೆ. ಸೊ ಇಲ್ಲಿಗೆ ಬಂದ ಮೇಲೆ ನನಗೆ ವ್ಲಾಗ್ ಮಾಡಲೇಬೇಕು ಅಂತ ಅನಿಸ್ತು. ಬಿಕಾಸ್ ದಿಸ್ ಇಸ್ ಅ ಫಸ್ಟ್ ಟೈಮ್ ವಿಸಿಟ್. ಇದು ನೋಡಿದ್ಮೇಲೆ ಬೇರೆಯವ್ರಿಗೂ ಇಷ್ಟ ಆಗ್ಬೋದೇನೋ. ಸೊ ಈ ವಿಡಿಯೋ ಅಥವಾ ವ್ಲಾಗ್ ನೋಡಿದ್ರೆ ಬೇರೆಯವ್ರು ಕೂಡ ಬರ್ತಾರೆ. ಆ್ಯಂಡ್ ಒಂದು ಕಂಪ್ಯಾಷನೇಟ್ ಬೆಳೆಯುತ್ತೆ. ಬಿಕಾಸ್ ನೌ ಡೇಸ್ ನಾಯಿಗಳು ಅಂತ ಕೇಳಿದ್ರೆ ಕೆಲವು ಜನಗಳು ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅಂದರೆ, ರೋಡಲ್ಲಿ ಡಾಗ್ ಫೀಡ್ ಮಾಡಬೇಡಿ, ನಮ್ಗೆ ಇಷ್ಟ ಇಲ್ಲ, ನಾಯಿ ಸಾಕೋದು ಇಷ್ಟ ಇಲ್ಲ, ನಾಯಿನ ವಾಕಿಂಗ್ ಕರ್ಕೊಂಬರೋದು ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ ಇರ್ತಾರೆ. ಬಟ್ ಈ ಜಾಗಕ್ಕೆ ಒಂದ್ಸಲಿ ಬಂದು ನೋಡಿ ಆಮೇಲೆ ನೀವೇ ಹೇಳ್ತೀರಿ ನಾಯಿಗಳ ಮೇಲೆ ಪ್ರೀತಿ ಅನ್ನೋದು ಬೆಳೆಯುತ್ತೆ. ಸೊ ದಟ್ ಈಸ್ ದ ರೀಸನ್ ನಾನು ಆ್ಯಕ್ಚುಲಿ ಈ ವ್ಲಾಗ್ ಮಾಡ್ತಾ ಇರೋದು. ಸೊ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತ ಕೇಳಿದ್ರೆ, ಸಿ ದಿಸ್ ಇಸ್ ಒನ್ ಹೆವೆನ್ ವಿಚ್ ಇಸ್ ಕ್ರಿಯೇಟೆಡ್. ನಮ್ಮ ಬೆಂಗಳೂರಲ್ಲಿ ಒಂದು ಓಪನ್ ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಪ್ಲೇಸ್ ಬಂದು ನಾನು ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ಒಂದು ಸ್ಮಾಲ್ ಕೆಫೆ ಕೂಡ ಮಾಡಿದ್ದಾರೆ. ಸೊ ನೀವು ಫ್ಯಾಮಿಲಿ ಜೊತೆ ಔಟಿಂಗ್ ಬಂದಾಗ ನೀವು ಈ ಕೆಫೆ ಕೂಡ ಯೂಸ್ ಮಾಡ್ಕೋಬಹುದು. ಸಿ ಸೊ ಮೆನ್ಯೂ ಇದೆ, ನೀವೇನು ಬೇಕಾದರೂ ಆರ್ಡ್ರ್ ಮಾಡ್ಕೋಬೋದು. ಜೊತೆಲಿ ನಾನಿವಾಗ ಒಂದು ಲೋಡೆಡ್ ಫ್ರೈಸ್ ಆ್ಯಂಡ್ ಒಂದು ಇದು ಪಿಜ್ಜಾ ಆರ್ಡ್ರ್ ಮಾಡಿದ್ದೀನಿ ಚೆರಿಗೆ ಇಷ್ಟ ಅಂತ. ಒಳಗಡೆ ಹೋಗೋದಕ್ಕೆ ಮುಂಚೆ ಫಸ್ಟ್ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿ. ವೆರಿ ಬ್ಯೂಟಿಫುಲ್ ಪ್ಲೇಸ್. ಸಿಟಿಯಿಂದ ಸ್ವಲ್ಪ ಔಟ್ಸ್ಕರ್ಟ್ಸಲ್ಲೇ ಇದೆ. ಸಿಟಿ ಸೆಂಟರಲ್ಲಿ ಇದನ್ನು ಮಾಡೋದಕ್ಕೆ ಬಿಡೋದಿಲ್ಲ, ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಿ. ಬಿಕಾಸ್ ನಮ್ಮ ಜನಗಳಿಗೆ ಒಳ್ಳೇದು ಅಂದರೆ ಏನೂ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇದು ಒಂದು ಬ್ಯೂಟಿಫುಲ್ ಹೆವೆನ್. ಮನೆಯಲ್ಲಿ ಪೆಟ್ ಸಾಕೋರಿಗೆ ಆಗಲಿ, ಪೆಟ್ ಸಾಕದೇ ಇರೋರು ಬಟ್ ನಾಯಿಗಳಂದರೆ ಇಷ್ಟಪಡ್ತಾರೆ. ಬಟ್ ನಮಗೆ ನೋಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಸ್ಪೇಸ್ ಕನ್ಸ್ಟೆಂಟ್ ಇರುತ್ತೆ. ಆ್ಯಂಡ್ ನೌಡೇಸ್ ಬೆಂಗಳೂರಲ್ಲಿ ಮನೆಗಳಲ್ಲಿ ಓನರ್ಗಳು ನಾವು ಅಲೋ ಮಾಡಲ್ಲ ಪೆಟ್ಸ್ನ, ಹಾಗೆ ಹೀಗೆ ಅಂತಾರೆ. ಸೊ ಅಂಥವ್ರಿಗೋಸ್ಕರ ಈ ಜಾಗ ಅಥವಾ ಈ ಪ್ಲೇಸು, ಪೆಟ್ಸನ್ನು ನಾವು ಪೆಟ್ ಮಾಡ್ಬೋದು, ನಾವು ಮುದ್ದು ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಐ ಜಸ್ಟ್ ಲವ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಫುಡ್ ಕೂಡ ಅಷ್ಟೇ ಸಕ್ಕದಾಗಿದೆ ನಿಜ ಹೇಳಬೇಕಂತ ಕೇಳಿದ್ರೆ. ಆ್ಯಂಡ್ ದ ಪೆಟ್ಸ್ ನಿಜ ಹೇಳಬೇಕಂದ್ರೆ ನಾನು ತೋರಿಸ್ತೀನಿ ನಿಮಗೆ. ದೇ ಆರ್ ಸೋ ಹೈಜೀನ್. ಎಲ್ಲ ಡಾಗ್ಸ್ನು ಐ ಥಿಂಕ್ ಡೈಲಿ ಸ್ನಾನ ಮಾಡಿಸ್ತಾರೆ, ವಾಶ್ ಮಾಡ್ತಾರೆ ಅನಿಸುತ್ತೆ. ದ ವೆರಿ ಬ್ಯೂಟಿಫುಲ್, ವೆರಿ ಪೆಟ್ ಫ್ರೆಂಡ್ಲಿ. ಚೆರಿ ಅಂತೂ ಸಕ್ಕತ್ ಎಂಜಾಯ್ ಮಾಡ್ತಾ ಇದ್ದಾನೆ ನೋಡಿ. ಪಾಪು ಇಷ್ಟ ಆಯ್ತಾ ನಿನಗೆ? ಹಾಂ, ಏನು ಇಷ್ಟ ಆಯಿತು? ಡಾಗಿ. ಯಾವ ಡಾಗಿ ಇಷ್ಟ ಆಯಿತು? ಹಾಂ, ಜಿಂಜು ಮಾಮ. ನಮ್ಮ ಚರಿಗೆ ನಮ್ಮ ಜಿಂಜು ನೆನಪಾಗ್ತಾ ಇದೆ. ಸೊ ಮನೇಲಿ ಒಂದು ಚಿಕ್ಕ ಇಟ್ಟಿದ್ದೀವಲ್ವ ನಾವು, ಒಂದು ನಮ್ಮ ಜಿಂಜು ಮೆಮೊರಿಗೆ ಅಂತ ಹೇಳಿ ನಾವೊಂದು ಪಗ್ ಟಾಯ್ನ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಜಿಂಜು ಅಂತಲೇ ಕರಿತೀವಿ. ಅವನಿಗೆ ಅದನ್ನು ನನ್ನ ತಮ್ಮನ ಥರ ನಾನು ನೋಡಿದ್ರಿಂದ ಅವನಿಗೆ ಅದನ್ನು ಮಾಮ ಅಂತ ಅಭ್ಯಾಸ ಮಾಡ್ತಿರೋದ್ರಿಂದ ಇಲ್ಲಿ ಪಗ್ ಕೂಡ ಇದೆ. ಆ ಪಗ್ಗನ್ನ ನೋಡಿ ಅವನು ಜಿಂಜು ಮಾಮ ಅಂತಲೇ ಅಂದ್ಕೊಳ್ತಿದ್ದಾನೆ. ವಿ ಆರ್ ಸ್ಪೆಂಡಿಂಗ್ ವೆರಿ ಗುಡ್ ಟೈಮ್ ಓವರ್ ಇಯರ್. ನಾನು ಊಟ ಸ್ನ್ಯಾಕ್ಸ್ ಮುಗಿಸಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಏನೇನು ಡಾಗ್ಸ್ ಇದೆ ಅಂತ ಹೇಳಿ. ಗೈಸ್, ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಆ ಜಾಗ ಯಾವುದು ಅಂತ. ಚೆರಿ ಅಂತೂ ಸಕ್ಕತ್ ಇಷ್ಟಪಡ್ತಿದ್ದಾನೆ. ವಿ ಆರ್ ರಿಯಲಿ ಎಂಜಾಯಿಂಗ್ ಇಟ್. ಸೊ ಯಾವ ಜಾಗ ಅಂತ ತೋರಿಸ್ತೀನಿ ನಾನು. ಸರಿ, ಮಾತಾಡ್ಸು. ನೀನು ನೋಡು, ಮುಟ್ಟು ಹೋಗು, ಮಾತಾಡುತ್ತೆ. ಕಿಸಿ ಕಟ್ಬಿಡು ಒಂದು. ಸೊ ಬುಲ್ ಮ್ಯಾಸ್ಟಿಫ್ ಏನು ಕ್ಯೂಟಿ ಗೊತ್ತಾ, ಇವನು ಮಾತ್ರ ಸಖತ್ ಕ್ಯೂಟ್. ಇವನು
ಸಕ್ಕತ್ತಾಗಿದ್ದಾನೆ ನೋಡೋದಕ್ಕೆ. ಒಂದು ಸಖತ್ ಪ್ಲೇಫುಲ್, ತುಂಬ ಚೆನ್ನಾಗಿ ಆಟ ಆಡ್ತಾನೆ, ಎಲ್ಲರ ಜೊತೆನೂ ಬರ್ತಾನೆ, ಹಗ್ ಮಾಡ್ತಾನೆ, ಅವನೇ ತೊಡೆ ಮೇಲೆ ಬಂದು ಕುತ್ಕೊಳ್ತಾನೆ, ಸಕ್ಕತ್ ಎಂಜಾಯ್ ಮಾಡ್ತಾನೆ. ಆ್ಯಂಡ್ ಶಿಡ್ಜೂಸ್, ದೇರ್ ಆರ್ ಸೋ ಮೆನಿ ಶಿಡ್ಜೂಸ್. ಇದು ನೋಡಿ ಪೊಮೇರಿಯನ್. ಐ ಡೋಂಟ್ ನೋ ಇದು ಪೊಮೇರಿಯನ್ ಅಂತ, ಬಿಕಾಸ್ ಪೊಮೇರಿಯನ್ ಬ್ರೀಡ್ ಥರನೇ ಇದೆ. ಮುಟ್ಟು ಮುಟ್ಟು ಮುಟ್ಟು, ಏನು ಮಾಡಲ್ಲ, ಯಾವ ಪಪ್ಪಿನೂ ಏನೂ ಮಾಡಲ್ಲ. ಹಾಂ ಹೋಗಿ ಮುಟ್ಟು. ಆ್ಯಂಡ್ ಸೋ ಮೆನಿ ಶಿಡ್ಜೂಸ್. ನೋಡಿ ಎಷ್ಟು ಪಪ್ಪೀಸ್ ಇದೆ ಅಂತ, ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ವೆರಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಅದ್ರ ಮೇಲೆ ನಿಂತ್ಕೋಬಾರ್ದು, ಅದಕ್ಕೆ ಮಲ್ಗೋಕ್ಕೆ ಬೆಡ್, ಅದಕ್ಕೆ ಇದು ಕಂಪ್ಲೀಟ್ ಸ್ಪೇಸ್ ಬಂದು ನಾಯಿಗಳು ಆಟ ಆಡೋಕ್ಕೆ ಪಾರ್ಕ್ ಅಂತಲೇ ಮಾಡಿರೋದು. ಎಷ್ಟು ಡಾಗ್ಸ್ ಇದೆ ಗೊತ್ತಾ, ಎವ್ರಿ ಬ್ರೀಡ್ ಆಫ್ ಡಾಗ್ಸ್ ಇದೆ. ಈವನ್ ಇಂಡೀಸ್ ಕೂಡ ಇದೆ ಇಲ್ಲಿ. ಅವರು ಬೇರೆ ಥರ ಬ್ರೀಡೆಡ್ ನಾಯಿನ ಸಾಕಿ ಇಂಡೀಸ್ನ ಮರ್ತಿದ್ದಾರೆ ಅಂತಲ್ಲ, ಯು ವಿಲ್ ಗೆಟ್ ಇಂಡೀಸ್ ಆಲ್ಸೋ. ಇಂಡೀಸ್ ಕೂಡ ಇದೆ. ಆ್ಯಂಡ್ ಸಾರಿ, ನನಗೆ ಡಾಗ್ಸ್ ಬಗ್ಗೆ ಅದು ಹೆಸರು ಅಷ್ಟು ಗೊತ್ತಾಗ್ತಾ ಇಲ್ಲ. ಇದು ಸ್ವಲ್ಪ ಅಗ್ರೆಸಿವ್ ಅಂತೆ, ಸೊ ಇದನ್ನು ಮುಟ್ಬೇಡಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಎಲ್ಲ ಡಾಗ್ಸ್ ಕೂಡ ತುಂಬ ಫ್ರೆಂಡ್ಲಿ. ವಿ ಹ್ಯಾವ್ ಪಗ್ ಕೂಡ ಇದೆ ಇಲ್ಲಿ. ನನಗೆ ನಮ್ಮ ಜಿಂಜುದೇ ನೆನಪಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ದಿಸ್ ಪಾಡ್ಲರ್. ನಾವು ತಗೊಳಕ್ಕೆ ಅಂತ ನೋಡಿದ್ವಿ, ತುಂಬ ಕಾಸ್ಟ್ಲಿ ಹೇಳಿದ್ರು ಪಾಡ್ಲರ್ನ. ವೆರಿ ಕ್ಯೂಟ್, ಭಾರ ಅಂತಲೇ ಅನ್ಸಲ್ಲ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, 12 o'clock ಓಪನ್ ಆಗುತ್ತೆ ಈ ಜಾಗ. ಆ್ಯಕ್ಚುಲಿ ನಾವು ಮನೆಯಿಂದ ಬಿಡಬೇಕಾದ್ರೆ ಒಂದು 1 o'clock ಹಂಗೆ ಬಿಟ್ರಿ. ನಾನು ನಾಯಿಗಳಿಗೆ ನೀರು ಕುಡಿಯೋಕ್ಕೆ ಅಂತ ಹೇಳಿ, ಅದಕ್ಕೆ ಆಟ ಆಡುತ್ತಲ್ಲ ಅಂತ ಹೇಳಿ ಇದು ಮಾಡಿದ್ದಾರೆ. ನಮ್ಮ ಜಿಂಜುನ ನೋಡ್ಬೋದು, ಅವನು ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ಕ್ಯೂಟಾಗಿ ಅಂತ. ವೆರಿ ಕ್ಯೂಟ್. ನನಗೆ ಇವನ ಹತ್ರ ಸೇಮ್ ನಮ್ಮ ಪೆಟ್ ಜಿಂಜ ಏನಿದ್ನೋ ಅವನ ಹತ್ರ ಹೇಗೆ ಸ್ಮೆಲ್ ಬರ್ತಿತ್ತು ಹಾಗೆ ಬರ್ತಿದೆ. ಐ ಫೀಲ್ ಲಿಟ್ರಲಿ ನಂಗೆ ಅಳು ಬಂದುಬಿಡ್ತಾ ಇದೆ ನೋಡಿ. ಆ್ಯಂಡ್ ದಿಸ್ ಈಸ್ ಅ ಬಾಲ್ ಪಿಟ್, ಡಾಗ್ಸ್ಗೆ ಆಟ ಆಡ್ಸೋಕ್ಕೆ ಅಂತಲೇ ಇದ್ರ ಮೇಲಿಂದ ಆಟ ಆಡ್ಕೊಂಡು ಬರ್ತವೆ. ಆ್ಯಂಡ್ ಫ್ಯಾಮಿಲೀಸ್ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ಬಿಟ್ಟಿದ ತಕ್ಷಣ ಆ ಕಡೆ ಒಂದು ಜಾಗ ಇದೆ, ಫಸ್ಟು ಆ ಕಡೆ ಬಿಡ್ತಾರೆ. ಸೊ ಅಲ್ಲಿ ಹೋಗಿ ಅದು ಪಾಟಿ ಗೀಟಿ ಏನು ಬೇಕೋ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ದೆನ್ ಆ ಗೇಟ್ ಓಪನ್ ಮಾಡಿದಾಗ ಎಲ್ಲ ಡಾಗ್ಸ್ ಇಲ್ಲಿ ಬರುತ್ತೆ. ನಾವು ಬಂದಾಗ ಕಂಪ್ಲೀಟ್ ಸ್ಯಾನಿಟೈಸ್ ಮಾಡ್ತಾಯಿದ್ರು, ಕ್ಲೀನ್ ಮಾಡ್ತಾಯಿದ್ರು. ಒಂದು ನಾಯಿಗಳನ್ನು ಇಮಿಡಿಯೇಟಾಗಿ, ಇಫ್ ಇನ್ ಕೇಸ್ ನಾಯಿಗಳು ಎಲ್ಲಾದರೂ ಪಾಟಿ ಮಾಡಿಬಿಡ್ತು ಅಂದರೆ ಇಮಿಡಿಯೇಟಾಗಿ ಅಲ್ಲಿಂದಲೇ ಕ್ಲೀನ್ ಮಾಡಿ ಸ್ಯಾನಿಟೈಸ್ ಮಾಡ್ತಾರೆ. ವೆರಿ ಕ್ಲೀನಾಗಿಟ್ಟಿದ್ದಾರೆ. ಆ್ಯಂಡ್ ದಟ್ಸ್ ಅ ಕೆಫೆ. ಸರಿ ಕೂಡ ಚೆನ್ನಾಗಿ ಆಟ ಆಡ್ತಿದ್ದಾನೆ. ವೆರಿ ಬ್ಯೂಟಿಫುಲ್ ಪ್ಲೇಸ್. ನೆಮ್ಮದಿ ಬೇಕು ಅನ್ನೋರು ಇಲ್ಲಿಗೆ ಬರಬಹುದು. ಮಕ್ಕಳು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕಮ್ಮಿ ಅದು ನೀನು ಆಟ ಆಡೋಕ್ಕಲ್ಲ, ಅದು ಡಾಗ್ಸ್ ಆಟ ಆಡೋದಕ್ಕೆ, ನೀನು ಆಟ ಆಡೋದಲ್ಲ. ಬಾ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಷ್ಟು ಜನ ಬರ್ತಾರೆ, ಎಷ್ಟು ಫ್ಯಾಮಿಲೀಸ್ ಬರ್ತಾರೆ ಗೊತ್ತಾ. ಕ್ಯೂಟ್ ಅಂದರೆ ಕ್ಯೂಟ್. ಇವಳು ಅದನ್ನು ಓಡಿಸೋದಕ್ಕೆ ನೀನು ಹಿಂದೇನೆ ಇದೆ ನೋಡು, ನಿನ್ನ ಜಿಂಜು ಮಾಮ ಬರೋದೇ ಇಲ್ಲ. ನಂಗೆ ಅವನು ಬೇಕು. ತಗೊಳ್ಳಿ ಇಲ್ಲಿ. ಸಖತ್ ಇಷ್ಟ ಆದ ಇವನು ಮಾತ್ರ. ಮಸ್ತಾಗಿದ್ದಾನೆ, ಮಸ್ತ್ ಇಷ್ಟ ಆದ ಇವನು. ಬಾಡಿ ಬಿಲ್ಡರ್. ಏನು ಎಷ್ಟು ಕ್ಯೂಟಾಗಿದ್ದಾನೆ ನೋಡಿ. ಇವಳ ಕೆಲಸ ಏನು ಗೊತ್ತಾ, ಎಲ್ಲ ನಾಯಿಗಳು ಕರೆಕ್ಟಾಗಿ ಆ್ಯಂಗಲ್ ತೆಗಿತಲ್ಲ ನೀನು. ಎಲ್ಲ ನಾಯಿಗಳನ್ನೂ ಓಡಿಸೋದು ಕೆಲಸ ಇವಳ್ದು. ಇವ್ನು ನೋಡಿ ಏನು ಗುಂಡ ಹೆಂಗಿದ್ದಾನೆ. ಬಾಡಿ ಬಿಲ್ಡ್ರು ನೋಡಿ. ಬಾಲ್ ಆ ಕಡೆ ತೋರಿಸು, ಬಾಲ್ಸಲ್ಲಿ ಹೆಂಗೆ ಆಟ ಆಡ್ತಾ ಇದೆ ನಾಯಿಗಳು. ಹೊಡಿಬಾರ್ದು, ಹೊಡಿತಾ ಹೊಡಿಬಾರ್ದು. ಸ್ಲೋಲಿ. ಅಲ್ಲಿ ನೀನ್ ಹಿಂದೆ ಬಂತು ಹೊಂದ. ಜಿಂಜೋದು ಹೇಗೆ ಸ್ಮೆಲ್ ಬರ್ತಿತ್ತು ಹಾಗೆ ಸ್ಮೆಲ್ ಬರ್ತಾ ಇದೆ ಕಣೋ. ಪಕ್ಸು ಯಾವಾಗಲೂ ಏನು ಅಂತ ಕೇಳಿದ್ರೆ ಗೈಸ್, ಅದು ಬೇಗ ಸುಸ್ತಾಗೋಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಹೆವಿ ಫ್ಯಾಟ್ ದಪ್ಪ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ದಿ ಟೈಮ್ ಪಕ್ಸ್ ಏನು ಕೆಲಸ ಅಂತ ಕೇಳಿದ್ರೆ ಮಲ್ಗೋದೇ ಕೆಲಸ. ಇವನು ನೋಡಿ ಹಂಗೆ ಮಲ್ಕೊಂಡಿದ್ದಾನೆ. ಬಂದಾಗಿಂದ ಆಕ್ಟಿವ್ ಆಗಿಲ್ಲ ಇವನು, ಹಿಂಗೆ ಮಲ್ಗಿದ್ದಾನೆ. ಫಸ್ಟ್ ಅಲ್ಲಿ ಮಲ್ಗಿದ್ದ, ಈಗ ಬಂದು ಇಲ್ಲಿ ಮಲ್ಗಿದ್ದಾನೆ. ಎಲ್ಲ ಸ್ಲೋ
ಹೊಡಿಬಾರ್ದು ಚರಿ. ಪ್ಲೀಸ್ ದಪ್ಪ ಬಾಲು ಈ ಬಾಲ್ ತಗೋ. ಅಲ್ಲೋಗಿ ಆಟ ಆಡೋಗು ಒಳಗಡೆ. ಹಾ ಹೆಂಗಿದೆ? ಸಕ್ಕತ್ತಾಗಿದೆ, ನಂಗೆ ಸಕ್ಕತ್ ಇಷ್ಟ ಆಯ್ತು. ಅವ್ರದ್ದು 2 ಡಾಗ್ಸ್ ಇದೆ ಅಂತೆ. ಆ ಬ್ರೌನ್ ಕಲರ್ದು ಒಂದು ಡಾಗ್ ಓಡಾಡ್ತಾ ಇದೆಯಲ್ಲ ಅದು ಗ್ರೂಮಿಂಗ್ ಕರ್ಕೊಂಡ್ಬಂದು ನನ್ನ ಹಸ್ಕಿ ಆಲ್ಸೋ ಅವ್ರದ್ದೇ ಅಂತೆ. 650 ಚಾರ್ಜ್ ಮಾಡ್ತಾರಂತೆ ಪರ್ ಡೇ. ನೀವು ಡೇ ಕೇರಿಗೆ ಬಿಡೋಂಗಿದ್ರೆ 650 ಪರ್ ಡೇ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಇಲ್ಲಿ ಗ್ರೂಮಿಂಗ್ ಕೂಡ ಮಾಡ್ತಾರೆ. ನಿಮ್ಮ ಡಾಗ್ಸ್ನ ನೀವು ಗ್ರೂಮಿಂಗಿಗೆ ಬೇಕಾದ್ರೂ ಕರ್ಕೊಂಬಂದು ಬಿಡ್ಬೋದು. ಹಾಂ ನೀನು ಕೆಳಗಡೆ ಅದು ಡಾಗಿ ಆಟ ಆಡೋದು, ನೀನು ಆಟ ಆಡೋದಲ್ಲ. ನಿಮ್ಮ ಮನೆ ಸ್ಕೂಲಲ್ಲಿ ಆಟ ಆಡ್ತಿರ್ತಾರೆ. ಅಲ್ಲಿ ನೋಡಿ ಬರ್ತಿದೆ ಡಾಗಿಗಳು. ಅವನಿಗೆ ಯಾರು ಇಷ್ಟನೋ ಅವನ ಹತ್ರ ಮಾತ್ರ ಹೋಗ್ತಾನೆ ಅವನು. ಅದು ಗೊತ್ತಿಲ್ಲ. ನೀನು ಹೆದರ್ಸ್ಬಾರ್ದು, ಹೆದರ್ಸಿದ್ರೆ ಎದುರ್ಕೊಳ್ತು ಸರಿ, ಜೋರ್ ಕಿರ್ಸ್ಬಾರ್ದು. ಏನು ಭಯ ಆಗುತ್ತೆ. ಅದೊಂದು ಕಮೇರಿಯನ್ ಮಾತ್ರ ಸ್ವಲ್ಪ ಅಗ್ರೆಸಿವ್ ಅಂತ, ಅದನ್ನು ಮುಟ್ಬೇಡಿ ಅಂತ ಹೇಳಿದ್ರು ಅವರು. ತಗೋ ಇದು ಎತ್ಕೋ ಸೊಪ್ಪಿ, ನಿಧಾನಕ್ಕೆ ಜಂಪ್ ಮಾಡಿ ಮತ್ತೆ ಬಂದ್ಬಿಟ್ಟ ನೋಡೋನು. ನಾಯಿಗಳು, ನಿಮ್ಮ ನಾಯಿಗಳನ್ನ ಕೂಡ ಕರ್ಕೊಬರ್ಬೋದು ನೀವು. ಅದನ್ನು ಫ್ರೆಂಡ್ಲಿ ಆಗಿ ಅದನ್ನು ಬೇರೆ ನಾಯಿಗಳ ಜೊತೆ ಜೆಲ್ ಆಗಬೇಕು, ಆಟ ಆಡಬೇಕು ಅಂತ ಕೇಳಿದ್ರೆ ಯು ಕ್ಯಾನ್ ಬ್ರಿಂಗ್ ಯುವರ್ ಡಾಗ್ಸ್ ಆಲ್ಸೋ. ತುಂಬ ಚೆನ್ನಾಗಿ ಆಟ ಆಡ್ತವೆ ಮಾತ್ರ. ಇಲ್ಲಿರೋದು ಎಲ್ಲ ಕೂಡ ಫ್ರೆಂಡ್ಲಿ ಡಾಗ್ಸು. ಒಂದೇ ಒಂದು ಪಮೋರಿಯನ್ ಓಡಾಡ್ತಿದೆ ನೋಡಿ ಅಲ್ಲಿ, ಅದೊಂದು ಮಾತ್ರ ಸ್ವಲ್ಪ ಇದು ಅಂತ ಹೇಳಿದ್ರು. ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಲೈಕ್ ವೆರಿ ಬ್ಯೂಟಿಫುಲ್. ನಮ್ಮ ಚರಿ ನೋಡಿ ಅವನು ಆಟ ಆಡ್ತಾವನೆ. ಎವ್ರಿ ಡಾಗ್ಸ್ ಆರ್ ವೆರಿ ನೈಸ್, ವೆರಿ ಸ್ವೀಟ್. ಮುಟ್ಟು. ಸಿ ದಿಸ್ ಇಸ್ ಒನ್ ಬ್ಯೂಟಿಫುಲ್ ಲ್ಯಾಬ್. ಯಾರೋ ಕರ್ಕೊಂಡು ಬಂದರು ಇವಾಗ. ಒಂದು ಹಸ್ಕಿ ಇದೆ. ಬಂದು ಮಲ್ಕೊಂಡ್ಬಿಡ್ತಲ್ಲ, ಯಾಕೆ ಸುಸ್ತಾಯ್ತಾ? ನೀವು ರೆಗ್ಯುಲರಾ? ನೋಡಲ್ಲಿ ಮಮ್ಮಿ ಎಷ್ಟು ಚೆನ್ನಾಗಿದ್ದು ಮುದ್ದೆ ಮಾಡ್ತಾ ಇದ್ದೆ. ಇಲ್ಲಿ ನೋಡು, ಇಲ್ಲಿ ನೋಡು. ಗುಡ್ ಬಾಯ್. ಜಿಜು ಏನು ಇವನು ಎಷ್ಟು ಕ್ಯೂಟ್ ಗೊತ್ತಾ? ಭಾರನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತ ಕೇಳಿದ್ರೆ. ವೆರಿ ಕಾಸ್ಟ್ಲಿ ಡಾಗ್. ಇವೆಲ್ಲ ಆಲ್ ಸೈಜಸ್ ಬರ್ತಾನೆ ಇರೋದು. ವೆರಿ ಕ್ಯೂಟ್. ಎಲ್ಲ ನಾಯಿಗಳು ಸೂಪರ್ ಫ್ರೆಂಡ್ಲಿ ಆಗಿರುತ್ತೆ, ಚೆನ್ನಾಗಿ ಆಟ ಆಡ್ತವೆ ಮಾತ್ರ. ಏನಂತ ಕೇಳಿದ್ರೆ ಇಸ್ಕೆ ಹಿಂಸೆ ಮಾಡಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವ್ನಿಗೆ ಬೇರೆಯವ್ರ ಹತ್ರ ಬರೋದಕ್ಕೆ ಕಷ್ಟ. ಅಂದರೆ ತುಂಬ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಬಟ್ ಇಲ್ಲಿ ಕೆಲವು ಮಕ್ಳುಗಳು ಗೊತ್ತೇ ಆಗಲ್ಲ, ಸಿಗ್ತಾರೆ. ಸರಿನೋ ಕುತ್ಕೋಬೇಕು ಸುಮ್ಮನೆ. ವೆರಿ ಕ್ಯೂಟ್. ಇವ್ನು ನೋಡಿ ಇನ್ನೊಂದು ಚೋಟು ಕುತ್ಕೊಂಡಿದೆ ಇಲ್ಲಿ. ಚೋಟು ಅವನೇ ಬಂದು ಕುತ್ಕೊಂಡಿದ್ದಾನೆ. ಹೆಂಗೆ ಕುತ್ಕೊಂಡಿದ್ದಾನೆ ನೋಡಿ. ನಮ್ಮ ಚರಿನ್ ಬಿಟ್ಬಿಟ್ಟಿದ್ದೀವಿ ನಾವು. ಅವನ ಕಡೆಗೆ ಒಂದು ಆಟ ಆಡ್ತಾ ಇದ್ದಾನೆ. ನೋಡು ಅವ್ನು ಕುತ್ಕೊಂಡವನಲ್ಲಿ. ಏನು ಮಾಡಲ್ಲ, ಮುಟ್ಟು. ಏನು ಇದ್ರತ್ಯಾ? ಏಯ್ ಕಚ್ಚತ್ತೆ, ಹಂಗೆ ಮಾಡಬೇಡ, ಹಂಗೆ ಮಾಡಬೇಡ, ಕಚ್ಚತ್ತೆ. ಏನೋ ನೋವಾಗಿದೆ ಅನ್ಸುತ್ತೆ, ರಕ್ತ ಬರ್ತಿದೆ. ಅಲ್ಲಿ ನೋಡಿ ಕಾಣಿಸುತ್ತಲ್ಲ. ಹಾಂ ಮುಟ್ಬಾರ್ದು, ಕಚ್ಚುತ್ತೆ. ಹಿಂದೆ ಬಾ.
ಹಂಗೆ ಮುಖ ತಗೊಂಡು ಹೋಗ್ಬಾರ್ದು ಕಣೋ ನಾಯಿ ಹತ್ರ ಡಾಗಿ ಹತ್ರ. ಹಾಯ್ ಜಿಂಜು ಅನು. ಹ್ಞೂ ಎಲ್ಲಿ ಕಳಿಸ್ಬೇಕು? ಅದು ಪಾಚಿ ಮಾಡ್ತಿದೆ. ಅದು ಪಾಚಿ ಮಾಡ್ತಿದೆ, ಸುಸ್ತಾಗಿದೆ ಅದಕ್ಕೆ. ಡಾಗ್ಸ್ಗಳನ್ನ ಕರ್ಕೊಂಡ್ಬರ್ಬೋದು. ನೋಡಿ ಎಷ್ಟು ಜನ ಡಾಗ್ ಲವರ್ಸ್ ಇದ್ದಾರೆ ಅಂತ. ಆದರೆ ಇಲ್ಲಿ ಯಾವುದೇ ಡಾಗ್ಸ್ಗೆ ನೀವು ಫೀಡ್ ಮಾಡೋ ಹಾಗಿಲ್ಲ. ಅಂದರೆ ಇಲ್ಲಿ ಸಾಕಿರೋ ಡಾಗ್ಸ್ಗೆ ನೀವು ಯಾವ್ದಾದ್ರು ನಿಮ್ಮ ನಾಯಿಗಳನ್ನ ಕರ್ಕೊಂಡು ಬಂದರೆ ಅದಕ್ಕೂ ಕೂಡ ಊಟ ಸಿಗುತ್ತೆ. ಇಲ್ಲಿ ಪ್ರಾಬಬ್ಲಿ 250 ರುಪೀಸಿಂದ ಶುರು ಆಗುತ್ತೆ. ಯು ಕ್ಯಾನ್ ಫೀಡ್ ಯುವರ್ ಡಾಗ್ಸ್. ತುಂಬ ಹೊತ್ತು ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಟೈಮ್ ಸ್ಟ್ರೇನ್ಸ್ ಇಲ್ಲ ನಿಮಗೆ 1 hour 2 hour ಅಂತ. ಎಷ್ಟೊತ್ತು ಬೇಕಾದ್ರೂ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು. ಬಾಲ್ ಪಿಟ್ ಇದೆ. ಸೋ ಮೆನಿ ಡಾಗ್ಸ್. ಇಟ್ಸ್ ಮೋರ್ ದೆನ್ 30 ಡಾಗ್ಸ್ ಏನೋ ಇದೆ. ಅಲ್ಲ ಸಿ ದಿಸ್ ಲ್ಯಾಬ್. ಎಲ್ಲ ಬರ್ತಾರೆ, ಎಲ್ಲ ಪೆಟ್ ಮಾಡಿಸ್ಕೊತಾರೆ. ಇಲ್ಲ ಇಲ್ಲ ಇದಲ್ಲ. ನೋ 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 ಅದು ಪಮರಿಯನ್. ಇದೊಂಥರ ಬೇರೆ ಥರ ಬ್ರೀಡ್. ಇವನಷ್ಟು ಕ್ಯೂಟ್ ಡಾಗು ನನಗೆ ತುಂಬ ಇಷ್ಟ ಆದ ಇವನು. ದ ರೀಸನ್ ಈಸ್ ಎಷ್ಟು ಚೆನ್ನಾಗಿ ಬಂದು ಪೆಟ್ ಮಾಡಿಸ್ಕೊಳ್ತಾನೆ ಅಂದರೆ ಸಖತ್ ಕ್ಯೂಟ್ ಆಗಿದ್ದಾನೆ ಇವನು. ಆ್ಯಂಡ್ ಇವಳಂತೂ ಬಿಟ್ಟೇ ಹೋಗಲಿಲ್ಲ ನಮ್ಮನ್ನು. ಇಲ್ಲೇ ಇದ್ದಾಳೆ ನಮ್ಮ ಪಕ್ಕನೇ. ಇಲ್ಲಂತೂ ಸಖತ್ ಕ್ಯೂಟ್. ಅದು ನೋಡಿ ಅದು ಬಾಲ ಅಲ್ಲಾಡ್ತಾರೆ. ವೆರಿ ಕ್ಯೂಟ್ ಡಾಗ್. ನಿಮ್ಗೆ ಹೆಂಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಲ್ಲ. ನಾವು ಆಲ್ಮೋಸ್ಟ್ ಬಂದು 2 hours ಆಯಿತು. ನನಗೆ ಹೆಂಗೆ ಹೋಯ್ತು 2 hours ಅಂತಲೇ ಗೊತ್ತಾಗ್ತಾ ಇಲ್ಲ. ಮಾತ್ರ ಸಖತ್ ಇದಾಗಿದೆ. ನಮ್ಮ ಸರಿಗೆ ನಾಯಿಗಳ ಜೊತೆ ಆಟ ಅಂತ ಕರ್ಕೊಂಡು ಬಂದರೆ ಅವನಿಗೆ ಆ ಬಾಲ್ ಪಿಟ್ಟಲ್ಲಿ ಆಟ ಆಡ್ತಿದ್ದಾನೆ. ನಾಯಿ ತಗೊಂಡೋಗಿ ಅಲ್ಲಿ ಬಿಡಮ್ಮ, ಕರ್ಕೊಂಬಮ್ಮ, ಅಲ್ಲಿ ಎತ್ಕೊಂಬಮ್ಮ ಅಂತ ಇದ್ದಾನೆ. ಕೆಲವು ಡಾಗ್ಸ್ ಇದೆ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಎತ್ತಿ ಕೂರ್ಸು. ಬಾ ಇಲ್ಲಿ ಕೂಚೋ. ಬಾ ಇಲ್ಲಿ ಬಾ ಕೂಚಿ ಮೇಲೆ ಹೋಗ್ಲಿ ಬಿಡು. ಏನು ಮಾಡಿದೆ? ಕೂರ್ಸೆ ಅದನ್ನೇ ಕೂರ್ಸೆ ಹೋಗ್ಲಿ. ಒಂದಿನ ಆದ್ರೂ ಅವ್ನು ತೊಡೆ ಮೇಲೆ ಕೂರ್ಸೆ. ತೊಡೆ ಮೇಲೆ ಕುಂಡಿಸ್ಬೇಕು. ತೊಡೆ ಮೇಲೆ ಕೂರಿಸ್ಬೇಕಂತೆ. ಕೂರ್ಸಕ್ ಹೋದ್ರೆ ಕಿಚ್ತಾ ಇದ್ದಾನೆ ಅವನು. ಇವ್ನು ನೋಡಿ ನಮ್ಮ ಡುಮ್ಮಣ್ಣ ಹೆಂಗ್ ಕೂತಿದ್ದಾನೆ. ಡುಮ್ಮಣ್ಣ ಹೌದು ನೋಡಿ. ಕೂರಿಸ್ತೀನಿ ಬಾಲ ಏನು ಮಾಡ್ಬೇಡ. ಬಾಲ ಮುಟ್ಟಿದ್ರೆ ಕಚ್ಚುತ್ತೆ. ಹುಷಾರು. ಸರಿ ನೋ ನೋ ಕಚ್ಚುತ್ತದು. ಸುಮ್ಮನೆ ಅದು ಅಗ್ರೆಸಿವ್. ಇಲ್ಲಿ ಇಲ್ಲಿ ಅಮ್ಮ ಹತ್ರ ಚಿಕ್ಕ ಪಾಪು ಇದೆ ನೋಡು. ಕೂಚೋ ಹಿಡ್ಕೋ. ಮುಟ್ಟಮ್ಮ ಏನಾಗಲ್ಲ. ಏನು ಮಾಡಲ್ಲ ಬಿಡಿ. ಏನು ಮಾಡಲ್ಲ. ಇರು ಸುಮ್ಮನೆ ಇರು. ಸುಮ್ಮನೆ ಇರು. ಏನು ಮಾಡಲ್ಲ. ಯು ಜಸ್ಟ್ ಕೀಪ್ ಕ್ವೈಟ್. ಏನು ಮಾಡಲ್ಲ. ಸುಮ್ಮನಿರು ಶ್ವೇತಾ. ಶ್ವೇತಾ ಸುಮ್ಮನಿರು. ಏನು ಮಾಡಲ್ಲ. ಮಾಡಿ ಅದೆಲ್ಲ ಮುಟ್ಟಬೇಡ. ತರೋಣ ಮಗನೇ ನಮ್ಮನೆಗೂ. ಇಲ್ಲಿ ನೋಡು ಮುಟ್ಟು. ನಮ್ಮನೆಗೂ ತರೋಣ. ಹಾಂ ಯಾಕೆ ತಗೊಂಬರೋಣ? ಶಿಡ್ಜು ಬೇಕಾ? ಅವಳು ನೋಡು ನಿನ್ನ ಪಕ್ಕ ಕುತ್ಕೊಂಡು. ಕಚ್ಚಲ್ಲ ಮನೆ. ಅದು ಚಿಕ್ಕ ಪಾಪುನೇ. ಎಲ್ಲ ಡಾಗ್ಸು ಚಿಕ್ಕ ಪಾಪುನೇ. ಎಲ್ಲ ತಗೋಗೋಣ. ಎಲ್ಲಿಗೆ ತಗೊಂಡೋಗೋಣ? ಎಲ್ಲ ಮನೆಗೆ ತಗೊಂಡೋಗ್ಬಿಡೋಣ. ಜಾಗ ಎಲ್ಲಿ ಪಚ್ಚೋಳುತ್ತಲ್ಲ. ಸರಿ ಬೆಡ್ ಮೇಲೆ ಪಕ್ಕದಲ್ಲಿ ಸೇರಿಸ್ಕೊಂಡು ಪಚ್ಚೋಳುತ್ತೆ. ಚೆನ್ನಾಗಿದ್ಯಾ? ಅದು ಹೆಂಗೆಲ್ಲ ಕಿಲ್ಬಾರ್ದು ಪಾಪ. ಹಬ್ಬ ಆಗುತ್ತೆ ಮನೆ. ಈಗ ಇವಳ ಹೆಸರು ಏಂಜಲ್. ನೋಡಿ ಚೆನ್ನಾಗಿ ಮಲಗಿದ್ದಾರೆ ಅಂತ. ಸಿಂಹಾಸನ ಇವ್ರಗಳಿಗೆ. ಸಿ ಎಷ್ಟು ಜನ ಎಷ್ಟು ಖುಷಿ ಬೀಳ್ತಾ ಇದ್ದಾರೆ ಅಂತ. ಇದೊಂದು ಕ್ಯೂಟಿ ಪೈ. ಇದೊಂದು ಬರುತ್ತೆ ಬರುತ್ತೆ. ಅದೇ ಬರುತ್ತೆ. ಡಾಗ್ ಲವರ್ಸ್ಗೊಂದು ಹೆವನ್ ಇದು. ಯಾರು ಬೇಕಾದರೂ ಬನ್ನಿ. ಎಲ್ಲಿ ಅಂತ ನಾನು ಜಾಗ ಹೇಳ್ತಿಲ್ಲ. ಐ ನೋ ನಾನು ಲಾಸ್ಟಲ್ಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಇಫ್ ಎನಿ ಒನ್ ವಾಂಟ್ಸ್ ಟು ನೋ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಜಾಗ ಹೇಳ್ತೀನಿ.
ಗೋಲ್ಡನ್ ರಿಟ್ರೀವರ್ಸ್ನ ನಾವು ಏನಕ್ಕೆ ಅಷ್ಟು ಮುದ್ದು ಮಾಡ್ತೀವಿ ಅಂದರೆ ಇಟ್ಸ್ ಓನ್ಲಿ ರೀಸನ್ ಮನೇಲಿ ಒಂದು ಗೋಲ್ಡನ್ ರಿಟ್ರೀವರ್ ಇದ್ಬಿಟ್ರೆ ಮಾತ್ರ ಯಾರಿಗೂ ಬೋರ್ ಆಗೋದಿಲ್ಲ. ವೆರಿ ಹ್ಯಾಪಿನೆಸ್. ಎಲ್ಲಿದ್ದಾನೆ ನೋಡಿ ಇವಾಗ ಚೆರಿ ನೋಡಿ ಎಲ್ಲಿ ಹೋದ ಅಲ್ಲ ನೋಡಿ. ಅವನಿಗೆ ಜಿಂಜು ಮಾಮ ಅಂದರೆ ಸಖತ್ ಇಷ್ಟ. ಅವನಿಗೆ ಅಲ್ಲೇ ಹೋಗ್ತಾನೆ. ಅವನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದೇ ಜಿಂಜು ಜೊತೆ. ಆ್ಯಂಡ್ ಗೋಲ್ಡನ್ ರಿಟ್ರೀವರ್ ನೋಡಿ ಬಾಲ್ಸಲ್ಲಿ ಏನು ಸಕ್ಕದಾಗಿ ಆಡುತ್ತೆ ಅಂತ. ವೆರಿ ಪ್ಲೇಫುಲ್, ಚೆನ್ನಾಗಿ ಟೈಮ್ ಪಾಸ್ ಮಾಡುತ್ತೆ ಮನೇಲಿ ಒಂದು ಗೋಲ್ಡನ್ ರಿಟ್ರೀವರ್ ಇದ್ದರೆ. ಎಲ್ಲರೂ ಹೇಳ್ಬೋದು ಬ್ರೀಡೆಡ್ ಡಾಗ್ಸ್ ಮಾತ್ರ ಖುಷಿ ಬೀಳುತ್ತೆ ಅನ್ನೋಸಿ. ಇಲ್ಲಿ ಇರೋದು ಒಂದು ನಾಯಿ ಕೂಡ ಇಟ್ಸ್ ಇಂಡಿ ಡಾಗ್. ಅಂಗಡಿ ಇಲ್ಲಿಯೂ ಕೂಡ ಒಂದು ಇಂಡಿ ಡಾಗೆ ಮಲಗಿರೋದು. ಆ್ಯಂಡ್ ಈಗ ಒಂದು 2-3 ಇಂಡಿ ಡಾಗ್ ಪಪ್ಸ್ ಇದೆ, ತಗೊಂಡು ಬಂದಿದ್ರು. ಬಟ್ ಅದಿನ್ನೂ ತುಂಬ ಚಿಕ್ಕ ಮರಿಗಳು. ಸೊ ಅದಕ್ಕೋಸ್ಕರ ಸ್ವಲ್ಪ ಬಂದು ಒಂದು 5-10 ನಿಮಿಷ ಆಟ ಆಡಿಸಿ ಕರ್ಕೊಂಡು ಹೋಗ್ಬಿಟ್ರು. ಆ್ಯಂಡ್ ಇದರಲ್ಲಿ ಎಷ್ಟೋ ಜನ ಪೆಟ್ ಪೇರೆಂಟ್ಸ್ ಇದ್ದಾರೆ. ಸರಿ ಬಿದ್ದೋಗ್ತೀಯಾ? ಆ ಕಡೆ ಡಾಗ್ ಪಾಚೊಂಡಿದೆ ಅಲ್ಲಿ. ಪಪ್ಪ ನೋಡು ಕೂದಲು ಸರಿ ಮಾಡ್ತಿದ್ದಾನೆ. ನಮ್ಮ ಸುಪ್ರೀತ್ಗೆ ಒಂದು ನಾಯಿ ತಗೊಳ್ಳೋವರೆಗೂ ಬಿಡ್ತಾ ಇಲ್ಲ ಅವನು. ನೋಡು ಇವಳು ಮಾತ್ರ ನಮ್ಮನ್ನು ಬಿಟ್ಟು ಅಲ್ಲಾಡ್ತಾ ಇಲ್ಲ. ಬರ್ತೀಯಮ್ಮ ನಮ್ಮ ಮನೆಗೆ? ಅವನು ಹಂಗೆ. ಅದೇ ಕೆಲಸ ಅಮ್ಮ. ನಿಂಗೆ ಎತ್ತಕ್ಕಾಗಲ್ಲ ಪಾಪು, ನಿಂಗೆ ಎತ್ತಕ್ಕಾಗಲ್ಲ ಪಾಪ. ಅದು ಇರಿಟೇಟ್ ಮಾಡಬೇಡ. ಸೊ ನಾವು ಶೂಸ್ ಹಾಕ್ಕೊಂಡು ಹೋಗೋಂಗಿಲ್ಲ ಒಳಗಡೆ. ಕೆಫೆಗಂದರೆ ಬೇಕಾದ್ರೆ ಹೋಗ್ಬೋದು, ಬಟ್ ಡಾಗ್ಸ್ಗೆ ಅಲೌಡ್ ಇಲ್ಲ ಅಂದರೆ ನಾವು ಹಾಕ್ಕೊಂಡು ಹೋಗೋಂಗಿಲ್ಲ. ಸೊ ಅದಕ್ಕೆ ನಾವು ಶೂಸ್ನ ಇಲ್ಲೇ ಹೊರಗಡೆ ಬಿಟ್ಬಿಟ್ಟು ನಾವು ಒಳಗಡೆ ಹೋಗಬೇಕು. ಕೆಫೆ ಈಸ್ ಇನ್ ದ ರೈಟ್ ಸೈಡ್ ಆ್ಯಂಡ್ ಡಾಗ್ ಪೆಟ್ ಏರಿಯಾ ಬಂದು ಈ ಕಡೆ ಇದೆ. ಏನಕ್ಕೆ ಅಂತ ಕೇಳಿದ್ರೆ ನಾವು ಅದು ಇದು ತುಳ್ಕೊಂಡು ಬಂದಿರ್ತೀವಿ. ಡಾಗ್ಸ್ಗಳಿಗೆ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ಇದನ್ನು ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಮಗೆ ಏನಂತ ಕೇಳಿದ್ರೆ ಬೋರ್ಡಿಂಗ್ ಕೂಡ ಇದೆ. ನಾನು ನಿಮ್ಗೆ ತೋರಿಸ್ತೀನಿ ಬೋರ್ಡಿಂಗ್ನ ಎಷ್ಟು ಕ್ಲೀನಾಗಿ ಎಷ್ಟು ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಇಲ್ಲಿ ನೋಡಿ ಇದು ಏನು ಜಾಗದಿದೆಯಲ್ಲ ಇದೆಲ್ಲ ಬೆಡ್ಡಿಂಗ್ ಏರಿಯಾ. ಸೊ ಅಲ್ಲೇನು ನಾವು ಡಾಗ್ಸ್ನ ನೋಡಿದ್ವಿ ಆಟ ಆಡೋದನ್ನು, ಅವೆಲ್ಲ ಡಾಗ್ಸು ರಾತ್ರಿ ಹೊತ್ತು ಇಲ್ಲಿ ಮಲ್ಕೊಳ್ಳುತ್ತೆ. ಈ ಜಾಗ ಏನಿದೆ ಅದು ಗ್ರೂಮಿಂಗ್ ಸೆಂಟರು. ಸೊ ಡಾಗ್ಸಿಗೆ ಸ್ನಾನ ಮಾಡಿಸೋದು ಎಲ್ಲ ಪ್ರತಿಯೊಂದು ಅಲ್ಲಿ ನಡೆಯುತ್ತೆ. ನೀವೇನಾದರೂ ನಿಮ್ಮ ಡಾಗ್ಗಳನ್ನ ಬೋರ್ಡಿಂಗಿಗೆ ಹಾಕಿರ್ತೀರಿ ಅಂತ ಕೇಳಿದ್ರೆ, ಅದು ಬೇರೆ ನಾಯಿಗಳ ಜೊತೆ ಜೋವಿಯಲ್ ಇಲ್ಲ ಹಾಗೆ ಹೀಗೆ ಅಂತ ಕೇಳಿದ್ರೆ, ನಿಮ್ಮ ನಾಯಿಗಳನ್ನ ಈ ಥರ ಬೋರ್ಡಿಂಗಲ್ಲಿ ಇಟ್ಟಿರ್ತಾರೆ. ಸೊ ಅದಕ್ಕೆ ಇವನ್ ಕೂಲರ್ಸ್ ಇದಾಗಿದೆ, ಇನ್ಸ್ಟಾಲ್ ಆಗಿದೆ. ಜೊತೆಲಿ ಫ್ಯಾನ್ಸು ಕೂಡ ಯಾವಾಗಲೂ ಓಡ್ತಾ ಇರುತ್ತೆ. 650 rupees ಪರ್ ಡೇ ಇರುತ್ತೆ ಬೋರ್ಡಿಂಗಿಗೆ. ವೆರಿ ಹೈಜೀನ್, ವೆರಿ ಕ್ಲೀನ್ಲಿ ಮೇಂಟೈನ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟು ಬಿ ವೆರಿ ಫ್ರ್ಯಾಂಕ್, ವೆರಿ ಕ್ಲೀನ್, ವೆರಿ ನೈಸ್. ಜಾಗನೂ ಕೂಡ ಅಷ್ಟೇ ತುಂಬ ಕ್ಲೀನಾಗಿದೆ. ನಿಮಗೆಲ್ಲೂ ಕೂಡ ಡಾಗ್ಸ್ನ ಮುಟ್ಟಿ ನಾವು ಹೇಗೆ ಕೆಫೆಗೆ ಬರೋದು ಅಂತ ಅನ್ಸೋಂಗಿಲ್ಲ. ಎಲ್ಲ ಕಡೆ ನಿಮಗೆ ಹ್ಯಾಂಡ್ ವಾಷಸ್ ಇಟ್ಟಿದ್ದಾರೆ, ಟಿಶ್ಯೂಸ್ ಇಟ್ಟಿದ್ದಾರೆ. ಕ್ಲೀನ್, ವೆರಿ ಹೈಜೀನ್. ಇದು ಬಂದು ಡಾಗ್ಸ್ ಪ್ಲೇ ಏರಿಯಾ. ಇದು ಬಂದು ನಮ್ಮ ಕಿಚನ್. ಆ್ಯಕ್ಚುಲಿ ಏನೇ ಫುಡ್ ಆರ್ಡ್ರ್ ಮಾಡಿದ್ರು ಅದು ಇಲ್ಲಿ ಪ್ರಿಪೇರ್ ಆಗುತ್ತೆ. ಆಮೇಲೆ ನಿಮ್ಮ ಡಾಗ್ಸ್ಗಳನ್ನ ಕರ್ಕೊಂಡು ಬಂದರೆ ನೀವು ಫುಡ್ಗೆ ಯೋಚನೆ ಮಾಡಬೇಕಾಗಿಲ್ಲ. ನಿಮಗೆ ಇಲ್ಲಿ ಡಾಗ್ ಫುಡ್ ಕೂಡ ಸಿಗುತ್ತೆ. ನೀವು ಇಲ್ಲಿ ಡಾಗ್ ಫುಡ್ ಕೂಡ ತಗೊಂಡು ಬೈ ಮಾಡಿ ತಿನ್ನಿಸ್ಬೋದು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀವು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದು. ಸೊ ದರ್ ಇಸ್ ನೋ ಟೈಮ್ ಕನ್ಸ್ಟ್ರೆಂಟ್. ನೀವು ಇಲ್ಲಿ ಬಂದೇ ಒಂದು 2 hours 3 hours ಇರಬೇಕು, ಹೋಗಬೇಕು ಅನ್ನೋದೇನಿಲ್ಲ. ಮಾರ್ನಿಂಗ್ ಟು ಈವ್ನಿಂಗ್ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಗೈಸ್ ಪಾರ್ಕಿಂಗ್ ಪ್ರಾಬ್ಲಮ್ ಕೂಡ ಇಲ್ಲ. ಆರಾಮಾಗಿ ನೀವು ಗಾಡಿಗಳನ್ನ ಪಾರ್ಕ್ ಮಾಡ್ಕೋಬೋದು. ಸಿಟಿಯಿಂದ ಔಟ್ಸ್ಕರ್ಟ್ಸ್ ಬರುತ್ತೆ, ಸೊ ನೋ ಪ್ರಾಬ್ಲಮ್. ಆರಾಮಾಗಿ ನಿಮ್ಗೆ ಇಲ್ಲೂ ಕೂಡ ಗಾಡಿಗಳು ಪಾರ್ಕ್ ಮಾಡ್ಕೋಬೋದು ಆರಾಮಾಗಿ. ಆ್ಯಂಡ್ ಇಲ್ಲೂ ಕೂಡ ಗಾಡಿಗಳು ಪಾರ್ಕ್ ಮಾಡ್ಕೋಬೋದು. 2 wheeler ಬಂತು ಅಂದರೆ ಇಲ್ಲಿ ಸಾಕಷ್ಟು ಒಂದು 50 ಗಾಡಿಗಳು ನಿಲ್ಸ್ಕೊಳ್ಳೋಷ್ಟು ಜಾಗ ಇದೆ. ಕಾರ್ಗಳಂತ ಕೇಳಿದ್ರೆ ನೀವು ಕಾರ್ಗಳನ್ನೂ ನಿಲ್ಸ್ಕೋಬೋದು. ಐ ಥಿಂಕ್ ಇದು ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತ ಕೇಳಿದ್ರೆ ಡೆಡ್ ಎಂಡ್ ರೋಡ್ ಅನಿಸುತ್ತೆ. ಆರಾಮಾಗಿ ನೋ ಪಾರ್ಕಿಂಗ್ ಪ್ರಾಬ್ಲಮ್ ಆಲ್ಸೋ. ಆರಾಮಾಗಿ ಒನ್ ಡೇ ಯು ಕ್ಯಾನ್ ಸ್ಪೆಂಡ್ ಆ್ಯಂಡ್ ಗೋ. ವಿ ಹ್ಯಾಡ್ ಅ ವೆರಿ ನೈಸ್ ಟೈಮ್ ಆ್ಯಕ್ಚುಲಿ. ಇಲ್ಲಿ ಮಸ್ತ್ ಪ್ಲೇಸು ಗೈಸ್, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರಿ. ಚರಿ ಕೂಡ ತುಂಬ ಎಂಜಾಯ್ ಮಾಡ್ದೆ. ಹಿಂದಗಡೆ ಬ್ಯಾಕ್ಗ್ರೌಂಡ್ ಸಾಂಗ್ ಪ್ಲೇ ಆಗ್ತಾನೇ ಇದೆ. ನನಗೆ ಗೊತ್ತಿಲ್ಲ ಎಷ್ಟು ವೈಲೇಷನ್ಸ್ ಬರುತ್ತೆ, ಅವ್ರು ಎಷ್ಟು ಕಡೆ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ ಅಂತ. ಬಟ್ ನನಗೆ ವ್ಲಾಗ್ ಪೋಸ್ಟ್ ಮಾಡಲೇಬೇಕು ಬಿಕಾಸ್ ಆಫ್ ದಿಸ್ ಪ್ಲೇಸ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನಾನು ಪೋಸ್ಟ್ ಮಾಡ್ತೀನಿ. ಏನಾದ್ರು ಕಾಪಿರೈಟ್ಸ್ ಇಶ್ಯೂ ಬಂತು ಅಂತ ಕೇಳಿದ್ರೆ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಯಾರಿಗಾದರೂ ಈ ಜಾಗದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಕೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮಗೆ ಅದರ ಈ ಡೀಟೇಲ್ಸ್ ಎಲ್ಲಿ ಬರುತ್ತೆ ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ನಾನು ಇದನ್ನು ಪ್ಲೇಸ್ನ ಮೆನ್ಷನ್ ಮಾಡಲ್ಲ. ಒಂದೇ ರೀಸನ್ ಇಸ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ.
ಬೇಡ ಅಂತ ಹೇಳಿ ಅಷ್ಟೇ, ಬಿಕಾಸ್ ಇದು ಇನ್ನೂ ನ್ಯೂಲಿ ಓಪನ್ಡ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಿಗಾದ್ರೂ ಈ ಜಾಗ ಬೇಕು, ನಮಗೆ ಪೆಟ್ ಲವರ್ಸ್ ನಮ್ಗೆ ಇಷ್ಟ ಆಗುತ್ತೆ ಹೇಳಿ ಅಂತ ಕೇಳಿದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಜಾಗ ತಿಳಿಸ್ಕೊಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ಮತ್ತೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನಮ್ಮ ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಹೇಳು. ಬಾಯ್.